ರಾ ಅಘ ವಾ ಇಂದ್ರ ಇದು ಪದಚ್ಛೇದ. ಇದು ರಾಘವೇಂದ್ರ. ರಾಘವೇಂದ್ರ ಅಂದರೆ ಏನು? ಅಘಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ವಾಂಛಿತಪ್ರದಃ ರಾಘವೇಂದ್ರ ಯತಿಸ್ತಸ್ಮಾಲ್ಲೋಕೆ ಖ್ಯಾತೋ ಭವಿಷ್ಯತಿ. ರಾ ಅಘ ಅಂದರು. ಅಘ ಅಂದರೆ ನಮ್ಮ ಬೆಟ್ಟದಂತೆ ಇರುವ ಪಾಪಗಳು, ರೋಗಗಳು, ಅಜ್ಞಾನ, ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನಗಳು ಏನಿದೆಯಲ್ಲ, ದಾರಿದ್ರ್ಯ, ಇದಕ್ಕೆ ಅಘ ಅಂತ ಕರೀತಾರೆ. ಬೆಟ್ಟದಂತೆ ಇರೋದು. ರಮ್ ಅಂದರೆ ಅದು ಅಗ್ನಿಬೀಜ. ರಮ್ ಅಂದರೆ ಬೆಂಕಿ, ಅಗ್ನಿ ಅಂತ ಅರ್ಥ. ನಮ್ಮ ಬೆಟ್ಟದಂತೆ ಇರುವ ದಾರಿದ್ರ್ಯವನ್ನು, ಅಜ್ಞಾನವನ್ನು, ರೋಗಗಳನ್ನು ಕಳೆಯುವ ವಿಷಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಗ್ನಿಯಂತೆ ಇದ್ದಾರೆ. ನಮ್ಮ ಸಮಗ್ರ ಪಾಪಗಳನ್ನು ಸುಟ್ಟು ಹಾಕುವ ಸಾಮರ್ಥ್ಯವುಳ್ಳವರಾದ ಕಾರಣ ರಾಘ ಅಂತ. ಸರಿ, ಪಾಪ ಏನೋ ಸುಟ್ಟು ಹಾಕ್ತಾರೆ, ಮುಂದೆ ಏನು ಅಂದರು? ಇಂದ್ರ ಅಂತಿದೆ. ರಾಘ ಆಯಿತು, ವೇಂದ್ರ ಇದೆಯಲ್ಲ, ವಾ ಇಂದ್ರ, ವೇಂಕಾರೋ ವಾಂಛಿತ ಪ್ರದಃ. ಅಘ ಬೆಟ್ಟದಂತೆ ಇರುವ ಪಾಪಗಳನ್ನು, ದಾರಿದ್ರ್ಯವನ್ನು, ಅಜ್ಞಾನವನ್ನು ನಾಶ ಮಾಡುವ ವಿಷಯದಲ್ಲಿ ಅಗ್ನಿಯಂತೆ ಇದ್ದಾರೆ. ವಾ ಅಂದರೆ ವಾಂಛಿತ ಪ್ರದಃ, ನಾವು ಕೇಳಿದ್ದನ್ನೆಲ್ಲ ಕೊಡುವ ವಿಷಯದಲ್ಲಿ ಇಂದ್ರ ಶ್ರೇಷ್ಠರಾಗಿದ್ದಾರೆ. ಆದ್ದರಿಂದ ನಮ್ಮ ಕಷ್ಟಗಳನ್ನು ಕಳೀತಾರೆ, ಇಷ್ಟವನ್ನು ಕೊಡ್ತಾರೆ. ಆದ್ದರಿಂದ ಅವರಿಗೆ ಕಾಮಧೇನು, ಕಲ್ಪವೃಕ್ಷ ಏನಾದರೂ ಯೋಗ್ಯತೆ. ಕಾಮಧೇನು, ಕಲ್ಪವೃಕ್ಷಗಳು ಕೇಳಿದ್ದನ್ನೆಲ್ಲ ಕೊಡ್ತಾವಲ್ವಾ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಬರೀ ಕೇಳಿದ್ದನ್ನು ಕೊಡೋದಲ್ಲ, ನಮಗೆ ಬೇಡದೇ ಇದ್ದದ್ದನ್ನು ನಾಶ ಮಾಡ್ತಾರೆ, ಕೇಳಿದ್ದನ್ನು ಕೊಡ್ತಾರೆ, ಅನಿಷ್ಟ ನಿವೃತ್ತಿ ಮಾಡ್ತಾರೆ, ಇಷ್ಟಾರ್ಥ ಪೂರ್ಣ ಮಾಡ್ತಾರಾದ ಕಾರಣ ರಾಘವೇಂದ್ರ ಎಂಬ ಶಬ್ದದಿಂದನೇ ಅವರು ಕಾಮಧೇನುಗಳೂ ಹೌದು, ಕಲ್ಪವೃಕ್ಷರೂ ಹೌದು ಅನ್ನೋ ಅರ್ಥ ನಾವು ರಾಘವೇಂದ್ರ ಶಬ್ದದಿಂದ ತಿಳಿಯಬಹುದು ಅನ್ನೋದನ್ನು ನಮಗೆ ಪುರಾಣ ಇತಿಹಾಸಗಳಲ್ಲಿ ತಿಳಿಸಿದ್ದಾರೆ.